स्वीये मय्यविदुषितयालेशमनिशम् क्षमस्व स्वामिन्मे सकलमपराधं रघुपते न सन्त्यज्यो राज्ये पितृभ्यपराधन्नपि शिशुः पिता मे माता मे गुरुरपि च मे बन्धुरपि मे सखा मे स्वामी मे सकलमपि मे त्वं रघुपते त्वदनन्यं नो जाने तव चरणपादोजशपतः त्वमन्तः साक्षी सन्निखिलमपि जानसि भगवन्. ಅದನ್ನೇ ಗುಣಸ್ತೋಮೋ ನ ಸ್ಯಾತ್ ಅಮಿತ ಗುಣಶಕ್ಯೋಧ್ಯವಸಿತುಂ ಅಂತ ಹೇಳ್ತಾ ಮುಂದಿಂದು ಯದಾಮ್ನಾಯಾಹ ನಿತ್ಯಂ ಜಗದು ಅಣೀಯಾಂಸಂ ಅಣುತಃ ಮಹೀಯಾಂಸ ತ್ವಾಂ ಪರಮಮಹತೋ ನನ್ಯ ವಿಷಯಾಃ ಅನಶ್ನಂತಂ ಚ ತ್ವಾಂ ಅಖಿಲ ಜಗದತ್ತಾರಮ ಅದಿತಿಂ ಜನಕೋ ಜಾನೀಯಾತ್ ಜಗತಿ ಹೃದಯಂ ವೇದವಚಸಾಂ. ಯದಾ ಆಮ್ನಾಯ ನಿತ್ಯಂ ಜಗದುಹು, ಆಮ್ನಾಯಗಳು ಅಂದ್ರೆ ವೇದಗಳು ನಿತ್ಯದಲ್ಲಿಯೂ ಕೂಡ ಪರಮಾತ್ಮನನ್ನ ಅಣೀಯಾಂಸಂ ಅಣುತಃ, ಅಣುವಿನಲ್ಲೂ ಅಣುವಾಗಿದ್ದಾನೆ ಅಂದ್ರೆ ಇಷ್ಟೆಲ್ಲ ಅವನಿಗೆ ತುಂಬಾ ಇದನ್ನೆಲ್ಲ ಹೇಳ್ತಾ ಇದೆ. ಅವನಿಗೆ ವೇದ ಪ್ರತಿಪಾದ್ಯತ್ವವನ್ನು ಹೇಳ್ತಾ ಇದೆ. ಇಲ್ಲಿ ಒಂದು ಸಣ್ಣ ವಿಚಾರ, ವೇದಗಳು ಕೂಡ ಪರಮಾತ್ಮನನ್ನ ಸಂಪೂರ್ಣವಾಗಿ ವರ್ಣಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದು. ಅದು ಹೇಗೆ ಸಾಧ್ಯ? ಅದಕ್ಕೇನು ಅಂತಂದ್ರೆ ಒಂದು ಸಣ್ಣ ಉದಾಹರಣೆ ತಗೋಬೇಕು ಅಂತಂದ್ರೆ ಸಮುದ್ರ ತಗೋಣ. ಸಮುದ್ರದಲ್ಲಿ ಅದನ್ನು ವರ್ಣಿಸು ಅಂತ ನಾವು ಯಾರಿಗಾದ್ರೂ ಹೇಳಿದ್ರೆ ಸಮುದ್ರ ಅಪರಂಪಾರ, ಅಮಿತ, ಜಲಧಿ, ಎಲ್ಲೆಲ್ಲಿ ನೋಡಿದ್ರು ಜಲವೋ ಜಲ, ನೀರೋ ನೀರು. ಇಲ್ಲಿಂದ ಈ ಕಡೆಯಿಂದ ನೋಡಿದ್ರೆ ಅಲ್ಲಿ ಒಂದು ಕಡೆಯಲ್ಲಿ ಆಕಾಶ ಮತ್ತೆ ಸಮುದ್ರ ಎರಡೂ ಸೇರೋ ಹಂಗೆ ಕಾಣಿಸುತ್ತೆ, ಕ್ಷಿತಿಜ ಅಥವಾ ದಿಗಂತ ಅಂತ ಹೇಳೋದನ್ನ. ಆ ಸೇರೋ ಹಂಗೆ ಕಾಣುವಂತಹದ್ದನ್ನ ಅಷ್ಟು ದೂರ ನಾವು ಮತ್ತೆ ಮುಂದಕ್ಕೆ ಹೋಯ್ತು ಅಂತಂದ್ರೆ ಅದು ಮತ್ತೆ ಮುಂದಕ್ಕೆ ಹೋಗ್ತಾ ಇರುತ್ತೆ. ಅಂದ್ರೆ ಅದು ಎಲ್ಲಿ ಸೇರುತ್ತೆ ಅಂತ ಅನ್ನೋದೇ ನಮಗೆ ಊಹೆಗೆ ನಿಲುಕದಂತಹ ವಿಷಯ. ಸಿಕ್ಕಾಪಟ್ಟೆ ಅಂದ್ರೆ ಅಸಾಧ್ಯ ನೀರು ಪ್ರವಾಹಗಳನ್ನು ತುಂಬಿಕೊಂಡಿರತಕ್ಕಂಥದ್ದು ಸಮುದ್ರ. ಇಷ್ಟೆಲ್ಲ ನಾವು ಸಮುದ್ರವನ್ನ ವರ್ಣನೆ ಮಾಡಿದರೂ ಸಹ ಸಮುದ್ರವನ್ನು ಸಂಪೂರ್ಣವಾಗಿ ಹೇಳಿದಂತಾಗಿದೆಯಾ? ಹಾಗಾದ್ರೆ ಹೇಳಿದ ಸುಳ್ಳ? ಅಪರಂಪಾರ ಅಂತ ಹೇಳಿದ್ದು ಅದು ಸತ್ಯನಾ? ಸತ್ಯನೇ. ಅದು ಅಪರಂಪಾರ ಸತ್ಯ. ಅಪರಂಪಾರ ಅಂತ ಶಬ್ದ ಏನಿದೆ, ಆ ಶಬ್ದ ಸಮುದ್ರದ ವಿಶಾಲತೆಯನ್ನ, ವೈಭವವನ್ನ ವರ್ಣಿಸಲಿಕ್ಕೆ ಅದಕ್ಕೆ ಅಷ್ಟೊಂದು ಸಾಮರ್ಥ್ಯ ಇಲ್ಲ. ಹಾಗೆ ಅಂತ ಸುಳ್ಳೇನು ಹೇಳಿಲ್ಲ, ಅದು ಅಸಾಮರ್ಥ್ಯ. ಎಷ್ಟಾಗತ್ತೋ ಅಷ್ಟು ಹೇಳಿದೆ. ಅದೇ ರೀತಿ ಇದಕ್ಕೆ ಶಕ್ತಿವಾದ ಅಂತ ಕರೀತಾರೆ. ಪ್ರತಿ ಒಂದೊಂದರಲ್ಲೂ ಒಂದೊಂದು ಶಬ್ದಕ್ಕೂ ಕೂಡ, ಒಂದೊಂದು ಪದಕ್ಕೂ ಕೂಡ ಒಂದು ಶಕ್ತಿ ಅಂತ ಇರುತ್ತೆ. ಇದನ್ನ ಚಂದ್ರಿಕಾಚಾರ್ಯರು ವಿಶೇಷವಾಗಿ ಅವರ ಚಂದ್ರಿಕಾದಲ್ಲಿ ತಗೋತಾರೆ. ಅದನ್ನ ತಗೊಂಡಾಗ ಅದರಲ್ಲಿ ಅವರಿಗೆ ಈ ವಿಚಾರ ಎಲ್ಲ ತುಂಬಾ ಬರುತ್ತೆ ಅದರಲ್ಲಿ. ಅದೇ ರೀತಿ ಇವಾಗ ನಾವು ಪರಮಾತ್ಮನನ್ನ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತೀವಿ. ಸತ್ಯಂ ಅಂತೀವಿ ಅಂದ್ರೆ ಭಗವಂತನಲ್ಲಿ ಸತ್ಯತ್ವ ಪ್ರಕಾರಕ ಧರ್ಮ ಇದೆ, ಜ್ಞಾನತ್ವ ಪ್ರಕಾರಕ ಧರ್ಮ ಇದೆ, ಅನಂತತ್ವ ಪ್ರಕಾರಕ ಧರ್ಮ ಇದೆ. ಅವನು ಸತ್ಯನಾಗಿದ್ದಾನೆ, ಜ್ಞಾನ ಸ್ವರೂಪನಾಗಿದ್ದಾನೆ, ಅನಂತನಾಗಿದ್ದಾನೆ ಅಂತ. ಅಂದ್ರೆ ಈ ಸತ್ಯತ್ವ ಅಥವಾ ಸತ್ಯ ಅನ್ನೋ ಶಬ್ದ ಭಗವಂತನಲ್ಲಿ ಇರುವಂತಹ ಸತ್ಯವನ್ನ ನಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದೆ. ಆದರೆ ಭಗವಂತನಲ್ಲಿ ಇರುವ ಸತ್ಯತ್ವ ಇದು ಈ ಶಬ್ದ ಹೇಳೋದಕ್ಕಿಂತ ಅತಿ ಹೆಚ್ಚಿನ ಇದು ಪರಮಾತ್ಮನಲ್ಲಿ ಸತ್ಯತ್ವ ಅಂತ ಅನ್ನೋದಿದೆ. ಸತ್ಯತ್ವದ ಪ್ರಕಾರಕ ಧರ್ಮ ಈ ಶಬ್ದ ನಮಗೆ ಎಷ್ಟು ಹೇಳಿಕೊಡ್ತಾ ಇದೆಯೋ ಅದಕ್ಕಿಂತ ಹೆಚ್ಚಿನ ಅನೇಕ ಪಟ್ಟು, ಅನಂತ ಪಟ್ಟು ಹೆಚ್ಚಿನ ಸತ್ಯತ್ವ ಭಗವಂತನಲ್ಲಿ ಇದೆ. ಅನಂತ ಅಂತ ವೇದಗಳು ಏನನ್ನ ನಮಗೆ ಹೇಳಿಕೊಡ್ತಾ ಇದೆ, ಆ ಅನಂತತ್ವ, ಆ ಶಬ್ದವನ್ನೂ ಮೀರಿದ ಅನಂತತ್ವ ಪರಮಾತ್ಮನಲ್ಲಿ ಇದೆ.
ಜ್ಞಾನ ಅಂತ ಅನ್ನೋದನ್ನ ಭಗವಂತನಲ್ಲಿ ಇದೆ ಅಂತ ಏನು ಹೇಳ್ಕೊಡ್ತಾ ಇದೆ, ಆ ಜ್ಞಾನವನ್ನೂ ಮೀರಿದ ಜ್ಞಾನ ಭಗವಂತನಲ್ಲಿದೆ. ಇದು ತಾತ್ಪರ್ಯ. ಅದಕ್ಕೆ ಹೇಳ್ಬೇಕಾದ್ರೆ ಭಗವಂತನ ಅನಂತತ್ವ ಅದನ್ನ ನಾವು ಎ ಅಂತ ಇಟ್ಕೊಂಡ್ಬಿಡೋಣ. ಭಗವಂತನ ಅನಂತತ್ವನ ಎ ಅಂತ ಇಟ್ಕೊಂಡ್ರೆ ಇನ್ನು ವೇದಗಳು ಹೇಳೋದು ಅದು ಅನಂತ. ಆ ವೇದಗಳು ಹೇಳುವಂತಹ ಅನಂತತ್ವವನ್ನ ಅದನ್ನ ನಾವು ಪಿ ಅಂತನೋ ಕ್ಯೂ ಅಂತನೋ ಇಟ್ಕೊಳ್ಳೋಣ, ಅಷ್ಟು ಕಡಿಮೆ ಆಗುತ್ತೆ. ನೆಕ್ಸ್ಟು ಇನ್ನು ಚತುರ್ಮುಖ ಬ್ರಹ್ಮಾದಿ ದೇವತೆಗಳು ಅವರಿಗೆ ಅವರ ಜ್ಞಾನಕ್ಕೆ ಸಿಲುಕಿರುವಷ್ಟು ಅಂತದನ್ನು ಎಷ್ಟು ಅಂತ ಇಟ್ಕೋಬಹುದು ಅಂತಂದ್ರೆ ಎಕ್ಸ್ ಅಥವಾ ಟಿ ಯು ವಿ ಡಬ್ಲ್ಯೂ ಯಾವ್ದು ಬೇಕಾದ್ರೂ ತಗೋಬಹುದು. ಅಂದ್ರೆ ಅದಕ್ಕಿಂತಲೂ ಕಡಿಮೆ ಇರುವಂತಹ. ಹೀಗೆ ನಮಗೆ ಭಗವಂತನ ಪರಿಚಯವನ್ನ ಮಾಡಿಕೊಡುವುದಕ್ಕೆ ವೇದಗಳು ಸಮರ್ಥವಾದರೂ ಸಹ ಆ ವೇದಗಳು ಕೂಡ ಪರಮಾತ್ಮನನ್ನ ಸಂಪೂರ್ಣವಾಗಿ ಸಾಕಲ್ಯೇನ ವರ್ಣಿಸುವುದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಆ ಶಬ್ದಗಳ ಸಾಮರ್ಥ್ಯ ಅಷ್ಟು, ಅದಕ್ಕಿಂತ ಹೆಚ್ಚಿನ ಸಾಮರ್ಥ್ಯ, ಅದಕ್ಕಿಂತ ಹೆಚ್ಚಿನ ಜ್ಞಾನತ್ವ, ಅದಕ್ಕಿಂತ ಹೆಚ್ಚಿನ ಸತ್ಯತ್ವ ಇತ್ಯಾದಿಗಳೆಲ್ಲ ವೇದಗಳಲ್ಲಿ ಅದು ಪರಮಾತ್ಮನಲ್ಲಿ ಅವು ಇದ್ದೇ ಇದೆ. ಸದಾ ಕಾಲ ಯಾವಾಗಲೂ ಕೂಡ ಅದು ಇದ್ದೇ ಇರುತ್ತೆ. ಈ ಇದನ್ನ ಹೇಳ್ಬೇಕಂದ್ರೆ ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ಇದೆಲ್ಲ ಬರುತ್ತೆ. ಪರಮಾತ್ಮ ಅಣುವಿನಲ್ಲಿ ಅಣುವಾಗಿದ್ದಾನೆ, ಮಹತ್ತಿನಲ್ಲಿ ಮಹತ್ತಾಗಿದ್ದಾನೆ. ಈ ರೀತಿಯಾಗಿ ಅವನಲ್ಲಿ ವಿರುದ್ಧ ಧರ್ಮಗಳನ್ನೆಲ್ಲವನ್ನು ನಮಗೆ ಹೇಳ್ತಾ ಹೋಗು. ಈ ವಿರುದ್ಧ ಧರ್ಮಗಳನ್ನು ಹೇಳ್ತಾ ಹೋಗು. ಹಾಗಾದ್ರೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಮಹೀಯಂ ಸಚ್ಚ ತ್ವಾಂ ಪರಮ ಮಹತೋ ನನ್ಯ ವಿಷಯ. ಒಂದು ಕಡೆ ಪರಮ ಮಹತ್ತಿಗಿಂತಲೂ ಮಹತ್ತು. ಅದೇ ಈ ಮಹತ್ತು ಅಥವಾ ಆ ಅಣುತ್ವ, ಮಹತ್ವ, ಈ ಪರಮಾತ್ಮನಲ್ಲಿ ಇರುವ ಗುಣಗಳೇನಿದೆ, ಈ ಗುಣಗಳು ಆ ಗುಣಗಳ ಒಳಗೂ ಕೂಡ ಪರಮಾತ್ಮ ವ್ಯಾಪ್ತನಾಗಿದ್ದುಕೊಂಡು ಆ ಗುಣಗಳಿಗೂ ಅವನೇ ಆಧಾರವಾಗಿದೆ. ಗುಣ ಗುಣಿಗಳೊಳಗಿಪ್ಪ ಬಲುಗುಣವಂತ ಗುಣಬದ್ಧನಾಗರಿಹ ಶ್ರೀಲಕ್ಷ್ಮೀಕಾಂತ. ವಾದಿರಾಜರು ಹೇಳಬೇಕಾದ್ರೆ ಈ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಗುಣ ಗುಣಿಗಳೊಳಗಿಪ್ಪ, ಗುಣದಲ್ಲೂ ಇದ್ದಾನೆ, ಗುಣಿಯಲ್ಲೂ ಅವನೇ ಗುಣಿ, ಅದರಲ್ಲಿ ಎರಡರಲ್ಲೂ ಇದ್ದಾನೆ. ಎರಡರಲ್ಲೂ ಇರತಕ್ಕಂತಹ ಭಗವಂತನ ಅವತಾರಗಳಿಗೆ ಕಿಂಚಿತ್ತೂ ಭೇದವಿಲ್ಲ. ಒಂದು ಸ್ವಲ್ಪನೂ ಕೂಡ ಅಲ್ಲಿ ಭೇದ ಅಂತ ಅನ್ನೋದಿಲ್ಲ. ಅಂದ್ರೆ ಗುಣ ಗುಣಿಗಳೊಳಗಿಪ್ಪ ಬಲು ಗುಣವಂತ ಗುಣ. ಆದ್ರೆ ಈ ಗುಣಗಳಿಂದ ಅವನು ಬದ್ಧನಾಗಿದ್ದಾನ, ಅವನನ್ನು ಕಟ್ಟಾಕೊಂಡಿದ್ದಾರ ಅಂತಂದ್ರೆ ಈ ಗುಣಗಳಿಂದ ಅವನು ಬದ್ಧನಾಗಿಲ್ಲ. ಗುಣಬದ್ಧನಾಗದಿಹ ಶ್ರೀಲಕ್ಷ್ಮೀಕಾಂತ ಅಂತ ಅವರನ್ನ ವಾದಿರಾಜರು ಪ್ರಾರ್ಥನೆ ಮಾಡ್ತಾರೆ. ಇದರಲ್ಲಿ ಈ ವೇದಗಳು ಈ ಬೇಕಾದಷ್ಟು ಈ ರೀತಿಯಾದಂತಹ ಎಂಥದ್ದು ವಿರುದ್ಧ ಧರ್ಮಗಳನ್ನ ಭಗವಂತನಲ್ಲಿ ಹೇಳ್ತಾ ಇದೆ. ಯಾಕೆಂದ್ರೆ ಅವನಿಗೆ ಸಕಲ ವ್ಯಾಪ್ಯ, ಅವನು ವ್ಯಾಪ್ಯತ್ವ ಅನ್ನೋ ಧರ್ಮ ಇದೆ, ಪ್ರತಿಯೊಂದು ಇದೆ. ಅವನು ಎಲ್ಲ ಕಡೆ ವ್ಯಾಪಿಸ್ಕೊಂಡಿರತಕ್ಕಂಥ, ಅವನು ಸರ್ವಶಕ್ತ, ಸರ್ವಜ್ಞ, ನಿಖಿಲ ಗುಣ ಇಷ್ಟೆಲ್ಲ ಇರುವಾಗ ಈ ಪರಮಾತ್ಮ ಅವನನ್ನು ನಾವು ತಿಳ್ಕೊಳ್ಳೋದು ಹೇಗೆ? ಈಗ ಒಂದು ವೇದವಾಕ್ಯ ನೋಡ್ತು ಅಂತಂದ್ರೆ, ಅಥವಾ ನಮಗೆ ವಿಷ್ಣು ಸಹಸ್ರನಾಮದಲ್ಲೇ ನೋಡಿದ್ರೆ ಅಣು ಬೃಹತ್ ಕೃಷ ಸ್ಥೂಲ ವೃಣವನ್ ನಿರ್ಗುಣೋ ಮಹಾನ್. ವಿಷ್ಣು ಸಹಸ್ರನಾಮ ಅಣು ಬೃಹತ್ ಕೃಷ ಸ್ಥೂಲ ಘೃಣಭುತ ನಿರ್ಗುಣ, ಎಲ್ಲ ವಿರುದ್ಧ, ಒಂದಕ್ಕೊಂದು ವಿರುದ್ಧ. ಅಣು ಒಂದು ಕಡೆ ಅಣು ಅಂತ ಹೇಳ್ತು, ಇನ್ನೊಂದು ಶಬ್ದ ಅದಕ್ಕೆ ಮುಂದಿಂದನೇ ಬೃಹತ್ ಅಂತ ಹೇಳ್ತು. ಅಣು ಬೃಹತ್. ಕೃಷ ಸಣ್ಣಗಿದ್ದಾನೆ ಅಂತ ಹೇಳ್ತು. ಆಮೇಲೆ ಸ್ಥೂಲ ದಪ್ಪಗಿದ್ದಾನೆ ಅಂತ ಹೇಳಿ. ಆಮೇಲೆ ಗೃಣಭೃತ್ ಅಂತ ಗುಣಭೃತ್, ಅಷ್ಟೂ ಗುಣಗಳನ್ನು ಭರಿಸಿಕೊಂಡಿರತಕ್ಕಂಥವನು, ತುಂಬಿಕೊಂಡಿರತಕ್ಕಂಥವನು, ಅವುಗಳಿಗೂ ಕೂಡ ಆಧಾರನಾಗಿರತಕ್ಕಂಥವನು. ಸರಿ, ಆಮೇಲೆ ನಿರ್ಗುಣ. ಇದೇನಿದೆ? ಈ ರೀತಿ ಅರ್ಥ ಮಾಡ್ಕೊಳ್ತಾ ಇದ್ರು ಹೇಗೆ? ಇನ್ನು ವೇದಗಳನ್ನು ನಾವು ಒಂಚೂರು ನೋಡ್ತು ಅಂತಂದ್ರೆ ಆ ವೇದಗಳಲ್ಲೂ ಅಷ್ಟೇ. ಶ್ರದ್ಧೆಯಾದೇಯಂ ಅಶ್ರದ್ಧೆಯಾದೇಯಂ ಅಂತ. ಶ್ರದ್ಧೆಯಾದೇಯಂ ಶ್ರದ್ಧೆಯಿಂದ ಕೊಡು, ಅಶ್ರದ್ಧೆಯಾದೇಯಂ ಅಶ್ರದ್ಧೆಯಿಂದ ಕೊಡು. ಏನರ್ಥ ಹೀಗಂದ್ರೆ, ಇದಕ್ಕೆ ಇವತ್ತು ಸತ್ಯಸಂಧ ತೀರ್ಥರ ಆರಾಧನೆ, ಇವತ್ತು ಆರಾಧನಾ ಮಹೋತ್ಸವ. ಅವರು ನಮ್ಗೆ ಇದನ್ನೆಲ್ಲ ಹೇಳ್ಕೊಡ್ತಾ ಹೋಗ್ತಾರೆ. ಶ್ರದ್ಧೆಯಾದೇಯಂ ಅಶ್ರದ್ಧೆಯಾದೇಯಂ.
ಅಶ್ರದ್ಧೆಯ ದೇಯಂ ಅಂತಂದ್ರೆ ಆ ಅಂತಂದ್ರೆ ಪರಮಾತ್ಮ, ಅಕ್ಷರ ನಾಮಕನಾದ ವಾಚ್ಯನಾದ ಭಗವಂತನಲ್ಲಿ ಇನ್ನೋ ಶ್ರದ್ಧೆಯನ್ನಿಟ್ಟುಕೊಡು. ಅಶ್ರದ್ಧೆಯ ದೇಯಂ. ನೀವೇನ್ರಿ ನೀವು ಮಾತುರು ಎಲ್ಲ ಕಡೆ ಎಲ್ಲೆಲ್ಲ ಆಕಾರ ಬಂತು ಅಲ್ಲೆಲ್ಲ ನೀವು ಹಿಂಗೆ ಈ ತರ ಹೇಳ್ಕೊಂಡು ಹೊರಟೋದ್ರೆ ಅದಕ್ಕೇನು ತಾತ್ಪರ್ಯ ಬೇಡವಾ? ಅದಕ್ಕೊಂದು ಆಧಾರ ಬೇಡವಾ? ಪ್ರಮಾಣ ಬೇಡವಾ? ಏನು ಬೇಡವಾ? ಇದೆ, ಪ್ರಮಾಣ ಇದೆ. ಏನು ಪ್ರಮಾಣ? ಗೀತಾ ಪ್ರಮಾಣ ಇದೆ ನಮಗೆ. ಅಕ್ಷರಾಣ ಅಕಾರೋಸ್ಮಿ ದ್ವಂದ್ವ ಸಾಮಾಸಿಕಸ್ಯ ಚ. ಅಕ್ಷರದಲ್ಲಿ ನಾನು ಅಕಾರ ಶಬ್ದವಾಚ್ಯನಾಗಿ ನಾನಿದ್ದೇನೆ. ಹೀಗಾಗಿ ಅಕಾರ ಎಲ್ಲಿ ಬರುತ್ತೆ ಅಲ್ಲಿ ನಾವು ಭಗವಂತ ಪರಮಾತ್ಮ ಅಂತ ತಗೊಳ್ಬೋದು. ಹೀಗೆ ಅಶ್ರದ್ಧೆಯ ದೇಯಂ ಅಂತನ್ನುವಾಗ ಅಶ್ರದ್ಧೆಯಿಂದ ಕೊಡು ಅಂತ ಹೇಳೋದ ಅರ್ಥ ಅಲ್ಲ, ಅಷ್ಟೇ ಅಲ್ಲ, ಅಲ್ಲಿ ಭಗವಂತನಲ್ಲಿ ಶ್ರದ್ಧೆಯನ್ನಿಟ್ಟು ಕೊಡುವಂತ ಅದ್ರ ತಾತ್ಪರ್ಯ. ಇದನ್ನ ನಮಗೆ ತಿಳಿಸ್ಕೊಟ್ಟವರು ಸತ್ಯಸಂಧ ಮಹಾಸ್ವಾಮಿಗಳು, ಸತ್ಯಸಂಧ ಶ್ರೀಪಾದಂಗಳವರು. ಅವರು ಮಹಿಷಿಯಲ್ಲಿ ಅವರು ಬೃಂದಾವನಸ್ಥರಾಗಿದ್ದಾರೆ. ಅಂಥ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರ ಚರಿತ್ರೆ ಒಂದು ಸ್ವಲ್ಪ, ಅದನ್ನು ಏನು ಅಂತ ಒಂದು ಸ್ವಲ್ಪ ನೋಡ್ತಾ ಹೋಗೋಣ. ಅವರು ಸತ್ಯಬೋಧರ ಶಿಷ್ಯರು. ಸತ್ಯಬೋಧರು ಅಂತಂದ್ರೆ ಅವರು ನಮ್ಮ ವಿಜಯದಾಸರ ಕಾಲದವರು. ಅಪರರಾತ್ರಿಯಲ್ಲಿ ಸೂರ್ಯ ದರ್ಶನ ಮಾಡಿಸಿದಂಥ ಮಹಾನುಭಾವ, ಮಧ್ಯರಾತ್ರಿಯಲ್ಲಿ ಸೂರ್ಯ ದರ್ಶನ ಅಂತ ತೋರಿಸಿದಂಥವರು ಸತ್ಯಬೋಧರು. ಸವಣೂರಿನಲ್ಲಿ ಅವರು ಬೃಂದಾವನಸ್ಥ. ಆ ಸತ್ಯಬೋಧರ ಶಿಷ್ಯಂದ್ರೇನೆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳು. ಇವರು ಆಶ್ರಮಕ್ಕೆ ಬರೋದಕ್ಕೂ ಮುಂಚೆ ಮಧ್ವಾಚಾರ್ಯ ಮತ್ತೆ ಭಾರತೀ ದೇವಿ ಅಂತ ಇವರ ತಂದೆ ತಾಯಿ. ಅವರಿಗೆ ಬಹಳ ವರ್ಷಗಳಿಂದ ಏನಾಗಿತ್ತು, ಈ ದಂಪತಿಗಳಿಗೆ ಮಕ್ಕಳಾಗಿರಲಿಲ್ಲ. ಅದಕ್ಕೆ ಅವರೇನು ಬೇಕಾದಷ್ಟು ವ್ರತ, ಉಪವಾಸ, ನೇಮ, ನಿಷ್ಠೆ ಎಲ್ಲ ಮಾಡಿದಾಗ ಒಂದು ದಿವಸ ಅವರಿಗೆ ಮಂತ್ರಾಲಯ ಸ್ವಾಮಿಗಳು ಕನಸಿನಲ್ಲಿ ಬಂದು ಅವ್ರಿಗೊಂದು ಹಣ್ಣು ಕೊಟ್ಟು, ಇದನ್ನ ಪ್ರಸಾದ ಅಂತ ಇಟ್ಕೋ, ನಿನಗೆ ಇದು ಮಕ್ಕಳಾಗ್ತಾರೆ, ಒಳ್ಳೆ ಮಗು ಹುಡ್ತಾನೆ, ಒಬ್ಬ ಜ್ಞಾನಿಯಾಗಿರ್ತಕ್ಕಂಥ ಸತ್ಪುತ್ರನನ್ನು ನೀನು ಪಡಿತೀಯ ಅಂತ ಹೇಳಿ ಅವರಿಗೆ ಕನಸಿನಲ್ಲಿ ರಾಯರು ಇದು ಮಾವನ ಹಣ್ಣನ್ನು ಕೊಟ್ಟರು. ಅದನ್ನು ತಗೊಂಡ್ರು ದಂಪತಿಗಳು. ಆಮೇಲಿಂದ ಅವರಿಗೆ ಮಗು ಆಯಿತು. ಆ ಮಗುವಿಗೆ 2 ಹೆಸರಿಂದನೂ ಕರಿತಿದ್ರು. ಒಂದು ರಾಮಚಂದ್ರಾಚಾರ ಅಂತಲೂ ಕರಿತಿದ್ರು, ಒಂದು ರಾಘವೇಂದ್ರ ಅಂತಾನು ಎರಡೆರಡು ಹೆಸರು ಇಟ್ಟಿದ್ರು. ಮಗು 2 ಹೆಸರಿಂದ ಅವರನ್ನ ಕರೀತಾರೆ. ಈ ಹುಡುಗನಿಗೆ ತಂದೆನೇ ಪಾಠ ಹೇಳ್ತಾ ಇದ್ರು. ಮಧ್ವಾಚಾರ್ಯರು ಕೂಡ ದೊಡ್ಡ ಪಂಡಿತರು, ಉದ್ದಾಮ ಪಂಡಿತರು, ಸಕಲ ಶಾಸ್ತ್ರ ಸಂಪನ್ನರಾಗಿದ್ದರು. ಅವರೇ ತಮ್ಮ ಮಗನಿಗೆ ಪಾಠ ಹೇಳ್ತಾ ಇದ್ರು. ಆಮೇಲೆ ಅವ್ರಿಗೆ ಅನ್ನಿಸ್ತು ಒಂದು ಸ್ವಲ್ಪ ದಿವಸ ಆದ್ಮೇಲೆ, ಇಲ್ಲ ಈ ಹುಡುಗನಿಗೆ ನಾನು ಹೇಳ್ತಿರೋ ಪಾಠ ಸಾಲ್ತಾ ಇಲ್ಲ ಅಂತ ಅನ್ನಿಸ್ತು. ಅಂದ್ರೆ ಈಗಿನ ಕಾಲದಲ್ಲಿ ಅಂದ್ರೆ ಹುಡುಗರುಗಳು ಯಾರೂ ಅಪ್ಪ ಅಮ್ಮನ ಮಾತಾಗ್ಲಿ ಪಾಠ ಆಗ್ಲಿ ಕೇಳೋದೇ ಇಲ್ಲ, ಅದಕ್ಕೆ ಬರಲ್ಲ. ಆಗಿನ ಕಾಲದಲ್ಲೆಲ್ಲ ಪಾಪ ಕೇಳ್ತಿದ್ರು. ಅವರು ಇವ್ರಿಗೆ ಸಾಲ್ತಾ ಇಲ್ಲ, ಇವನನ್ನು ಇನ್ನೂ ದೊಡ್ಡ ಗುರುಗಳ ಹತ್ರ ಕಳಿಸಬೇಕು ಅಂತ ಯೋಚನೆ ಮಾಡಿ ಸತ್ಯಬೋಧ ಶ್ರೀಪಾದಗಳ ಹತ್ರ ಕರ್ಕೊಂಡು ಬಂದು ಅವ್ರನ್ನ ಹುಡುಗನ ಬಿಟ್ಟರು. ನೀವು ಪಾಠ ಹೇಳಿ. ಅವರು ಪಾಠ ಹೇಳ್ತಾ ಇದ್ದಾರೆ. ಸತ್ಯಬೋಧರು ನೋಡಿದ್ರು, ತುಂಬ ಭಾಳ ಚುರುಕಾಗಿದ್ದಂಥ ವಿದ್ಯಾರ್ಥಿ, ಎಲ್ಲದನ್ನು ಭಾಳ ಚೆನ್ನಾಗಿ ಕಲಿತಾ ಇದ್ದ. ಸ್ವಲ್ಪ ದಿವಸ ಆದಮೇಲೆ ಪಾಠ ಪ್ರವಚನ ಎಲ್ಲ ಆದಮೇಲೆ ಅವ್ರೇನು ಅಂದ್ಕೊಂಡ್ರು, ಇವನಿಗೆ ಏನಾದರೂ ಮಾಡಿ ಇವನಿಗೆ ಆಶ್ರಮ ಕೊಡೋಣ, ಇವನಿಗೆ ಆಶ್ರಮ ಕೊಟ್ಬಿಡೋಣ, ರಾಮಚಂದ್ರಾಚಾರ್ಯ ಅಥವಾ ರಾಘವೇಂದ್ರಾಚಾರ್ಯ 2 ಹೆಸರು, ಅವ್ರಿಗೆ ಆಶ್ರಮ ಕೊಡೋಣ ಅಂತ ಯೋಚನೆ ಮಾಡ್ತಿದ್ರು. ಆದರೆ ಅವರ ಜ್ಞಾನ ದೃಷ್ಟಿಯಿಂದ ಈ ಹುಡುಗನಿಗೆ ಆಯಸ್ಸು ಕಡಿಮೆ ಅಂತ ಗೊತ್ತಾಯ್ತು. ತಮ್ಮ ಜ್ಞಾನ ದೃಷ್ಟಿಯಿಂದ ನೋಡಿದ್ರು, ಏನು ಮಾಡೋದು, ಇವನಿಗೆ ಇವಾಗ ಆಯಸ್ಸು, ಇವನಿಗೆ ಆಶ್ರಮನೂ ಕೊಡಬೇಕು, ಇವನಿಗೆ ಆಯಸ್ಸನ್ನು ನಾವು ವೃದ್ಧಿಯಾಗೋ ಹಾಗೆ ಮಾಡಬೇಕು. ಆಯಸ್ಸನ್ನು ವೃದ್ಧಿಯಾಗಿ ಮಾಡಬೇಕು ಅಂತಂದ್ರೆ ಅದಕ್ಕೆ ಅವರೇನು ಮಾಡಿದ್ರು, ಒಂದು 12 ಬೆಳ್ಳಿ ಬಟ್ಲಲ್ಲಿ ತುಪ್ಪ, ದಿವಸಕ್ಕೆ ಒಂದೊಂದು ಬೆಳ್ಳಿ ಬಟ್ಲು, ಆ ತುಪ್ಪನ ಅಭಿಮಂತ್ರಣ ಮಾಡಿ ಮೂಲರಾಮದೇವರ ಪೂಜೆ ಆದ ಮೇಲೆ ಅದನ್ನು ಪೂರ್ತಿ ಅಭಿಮಂತ್ರಣ ಮಾಡಿ ಈ ಹುಡುಗನಿಗೆ ಕೊಡ್ತಾ ಬಂದರು. 12 ವರ್ಷ ಹುಡುಗನ ಆಯಸ್ಸು ಜಾಸ್ತಿ ಆಗಲಿ ಅಂತ ಅನ್ನೋದು ಅವ್ರ ಉದ್ದೇಶ. ಅದನ್ನು ಅವ್ರು ಕೊಡ್ತಾ ಬಂದರು. ಮೊದಲನೇ ದಿವಸ ಆಯಿತು, ಆ ತುಪ್ಪನ ಹುಡುಗ ಕುಡ್ದಿದ್ದಾಯ್ತು. 2ನೇ ದಿವಸ ಆಯಿತು, 3ನೇ ದಿವಸ ಆಯಿತು, ಇದೇ ಥರ ಬಂತು. 10ನೇ ದಿವಸ ಆಯಿತು.
11ನೇ ದಿವಸ ಏನಾಯ್ತು, ಆ ತುಪ್ಪದ ಬಟ್ಲನ್ನು ತಗೊಂಡಾಗ ತುಪ್ಪದ ಬಟ್ಲು ಜಾರಿ ಕೆಳಗಿತ್ತು. ಆಮೇಲೆ ಆ ಬಟ್ಲಲ್ಲಿ ಎಷ್ಟು ತುಪ್ಪ ಉಳಿದಿತ್ತೋ ಅಷ್ಟು ತುಪ್ಪನ ಆ ಹುಡುಗ ಕುಡಿದಿದ್ದ. ಆವಾಗ ಸತ್ಯಬೋಧ ಸ್ವಾಮಿಗಳಿಗೆ ಅನ್ನಿಸ್ತು, ನಾನು 12 ವರ್ಷ ಅಂತ ಅಂದ್ಕೊಂಡ್ರು ಭಗವಂತನ ಸಂಕಲ್ಪದಲ್ಲಿ ಒಂದು 10 ವರ್ಷ ಅಂತ ಅಷ್ಟೇ ಇದೆ, ಹೀಗಾಗಿ ನಾನು ಅಷ್ಟೇ ಅವ್ರಿಗೆ ಆಗೋದು ಅಂತ ಅಂದ್ಬಿಟ್ಟು ಅಲ್ಲಿಗೆ ಅದಕ್ಕೆ ನಿಲ್ಲಿಸಿಬಿಟ್ರು. ಅಂದರೆ ಆ 10 ಬಟ್ಲು ತುಪ್ಪ ಕುಡಿದಿದ್ದ ಹುಡುಗ, ಅವನು 10 ವರ್ಷ ಆಯಸ್ಸು ಹುಡುಗನಿಗೆ ಜಾಸ್ತಿ ಆಯಿತು. ಆಮೇಲಿಂದ ಅವನಿಗೆ ಇದು ಸನ್ಯಾಸ, ಇದು ಸಂಸಾರ ಆಯಿತು, ಹೆಂಡತಿ ಮಕ್ಕಳಿದ್ರು. ಆಮೇಲಿಂದ ಇವರು ಆಶ್ರಮ ಕೊಟ್ಟರು. ಆಶ್ರಮ ಕೊಟ್ಟಾಗ ಆ ಹುಡುಗ ತನ್ನ ಅಸಾಧ್ಯ ವಿದ್ವತ್ರಿಂದ ಎಲ್ಲ ಕಡೆ ಪ್ರಸಿದ್ಧರ ಸ್ವಾಮಿಗಳು. ಅವರಿಗೆ ಸತ್ಯಸಂಧ ತೀರ್ಥ ಶ್ರೀಪಾದಗಳವರು ಅಂತ ನಾಮಕರಣ ಮಾಡಿದರು. ಅದಾದ ಮೇಲೆ ಸತ್ಯಬೋಧ ತೀರ್ಥರು ಸವಣೂರಿನಲ್ಲಿ ಅವರು ಬೃಂದಾವನಸ್ಥರಾದರು. ಈ ಸತ್ಯಸಂಧ ತೀರ್ಥ ಶ್ರೀಪಾದಗಳು ಅವರು ಸಂಚಾರತ್ವೇನ ಎಲ್ಲ ಕಡೆ ನಾವು ಹೊರಟು. ಅಂದರೆ ಇವ್ರದ್ದು ತಂದೆ ತಾಯಿಗಳಿದ್ದಂಥ ಜಾಗ, ಅಂದರೆ ಸತ್ಯಸಂಧ ತೀರ್ಥರ ಪೂರ್ವಾಶ್ರಮದ ತಂದೆ ತಾಯಿಗಳಿದ್ದಂಥ ಜಾಗ ಅದು ಬಿದರಳ್ಳಿ ಅಂತ. ಆ ಬಿದರಳ್ಳಿಯಲ್ಲಿ ಅದನ್ನ ಇವರು ನಮಗೆ ವಾದಿರಾಜ ತೀರ್ಥರು ಅದನ್ನ ತಮ್ಮ ತೀರ್ಥ ಪ್ರಬಂಧದಲ್ಲಿ ಅದಕ್ಕೆ ಆ ಬಿದರಳ್ಳಿನಲ್ಲಿರ್ತಕ್ಕಂಥ ಅಶ್ವತ್ಥನಾರಾಯಣ ಏನಿದೆ ಅದನ್ನು ತುಂಬಾ ಹೊಗಳ್ತಾರೆ ಅವರು. ಅಲ್ಲಿ ಹೇಳ್ಬೇಕಾದ್ರೆ ಅವರು ಮಾಯಾ ಹಿ ಪುಷ್ಕರ ಮಹೀಂ ಅಥವಾ ಪ್ರಯಾಗಂ ಕಾಶೀಂ ಗಯಾಂ ಬದರಿಕಾಶ್ರಮ ಮತ್ಯ ಸಾಧ್ಯಂ ಸೇತುಂ ಚ ರಾಘವಕೃತಂ ವರತುಂಗಭದ್ರಾ ವೀರಸ್ಥಪಿ ಪರಗೃಹಂ ಹರಿಮೇಹಿ ಸಿದ್ಧೈ. ಅಂಥ ಪದ ಇದು ಯಾವುದದು? ಬಿದರಳ್ಳಿ ಶ್ರೀನಿವಾಸ ತೀರ್ಥರು ಅವರೆಲ್ಲ ಪ್ರಸಿದ್ಧ. ಬಿದರಳ್ಳಿ ಇದು ಅಶ್ವತ್ಥನಾರಾಯಣ ದೇವರು. ನಿನಗೆ ಆಗ್ಲಿಲ್ವಾ ಪುಷ್ಕರಕ್ಕೆ ಹೋಗಬೇಡ, ಅಥವಾ ಪ್ರಯಾಗಕ್ಕೂ ಹೋಗಬೇಡ. ಇನ್ನು ಕಾಶಿಗೂ ಹೋಗಕ್ಕಾಗ್ಲಿಲ್ವಾ? ಚಿಂತೆ ಇಲ್ಲ. ಗಯಾ ಪರವಾಗಿಲ್ಲ. ಬದರಿಗೂ ಹೋಗಕ್ಕಾಗ್ಲಿಲ್ವಾ? ಯೋಚನೆ ಮಾಡಬೇಡ. ಆಮೇಲೆ ಯಾವುದಿಲ್ಲಪ್ಪ, ಸೇತುಂಚ ರಾಘವ ಕೃತಂ, ರಾಮೇಶ್ವರಕ್ಕಾದ್ರೂ ಹೋಗ್ಬೋದಾ? ಅಂದ್ರೆ ಹೋಗಕ್ ಸಾಧ್ಯ ಆಗ್ಲಿಲ್ವಾ? ಪರವಾಗಿಲ್ಲ, ರಾಮೇಶ್ವರಕ್ಕೆ ಹೋಗಿದ್ರು ಪರವಾಗಿಲ್ಲ. ಆದ್ರೆ ತುಂಗಭದ್ರಾ ತೀರಸ್ಥ ಪಿಪ್ಪಲ ಗೃಹಂ ಹರಿಮೇಹಿ ಸಿದ್ಧೈ. ಇಲ್ಲಿ ಅಶ್ವತ್ಥನಾರಾಯಣ ದೇವರಿದಾರಲ್ಲ, ಇಲ್ಲಿ ತುಂಗಭದ್ರಾ ನದಿ ತೀರದಲ್ಲಿ ಇರತಕ್ಕಂಥ ಈ ಹರಿ, ಈ ಪರಮಾತ್ಮನನ್ನ ಇಲ್ಲಿ ನೀನು ಬಂದು ಮಾಡಿದರೆ, ನಮಸ್ಕಾರ ಮಾಡಿದ್ರೆ, ಇದಿಷ್ಟೂ ಕ್ಷೇತ್ರಗಳಲ್ಲಿ ನೀನು ಏನು ಮಾಡಿದ್ರೆ ಫಲ ಬರುತ್ತೋ ಆ ಫಲ ನಿನಗೆ ಇಲ್ಲೇ ಬಂದು ಬಿಡುತ್ತೆ ಅಂತಾರ. ಅಂದ್ರೆ ಎಲ್ಲಿ ಬಿದರಹಳ್ಳಿಯಲ್ಲಿ ಇರತಕ್ಕಂಥ ಅಶ್ವತ್ಥನಾರಾಯಣ ಆ ಕ್ಷೇತ್ರದಲ್ಲಿ ಇರತಕ್ಕಂಥ ಭಗವಂತನ ಸನ್ನಿಧಾನ ಎಷ್ಟು ಪ್ರಬಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಪುಷ್ಕರ ಮಹೀಂ ಅಥವಾ ಪ್ರಯಾಗಂ ಕಾಶೀಂ ಗಯಾಂ ಬದರಿಕಾಶ್ರಮ ಮತ್ಯ ಸಾಧ್ಯಂ ಸೇತುಂ ಚ ರಾಘವ ಕೃತಂ ವರತುಂಗ ಭದ್ರ್ಯಾ ತೀರಸ್ಥ ಪಿಪ್ಪಲ ಗೃಹಂ ಹರಿಮೇಹಿ ಸಿದ್ಧೈ. ಇಲ್ಲಿ ಹರಿಯನ್ನ, ಇಂಥ ಹರಿಯನ್ನ ಈ ಹರಿಯನ್ನು ನೋಡೋದಕ್ಕೋಸ್ಕರ ಬಾ, ಅಶ್ವತ್ಥನಾರಾಯಣನ ಸಂದರ್ಶನಕ್ಕೋಸ್ಕರ ಬಾ ಅಂತ ಅಲ್ಲಿ ಅವ್ರನ್ನ ತೀರ್ಥ ಪ್ರಬಂಧದಲ್ಲಿ ಈ ವರ್ಣನೆ ಬಂದಿದೆ. ಯಾರು? ಇವರು ಸತ್ಯಸಂಧ ತೀರ್ಥ ಶ್ರೀಪಾದಗಳವರ ಪೂರ್ವಾಶ್ರಮದ ತಂದೆ ತಾಯಿಗಳು ವಾಸ ಮಾಡುತ್ತಿದ್ದಂಥ ಇದು ಬಿದರಹಳ್ಳಿ, ಅಂದ್ರೆ ಧಾರವಾಡದ ಜಿಲ್ಲೆಯಲ್ಲಿ ಅದು ಇರುವಂತಹದ್ದು. ಮುಂಡರಗಿ ತಾಲೂಕು ಅಂತಾರೆ. ಆ ತಾಲೂಕಿನಲ್ಲಿ ಇರತಕ್ಕಂಥ ಹಳ್ಳಿ ಇದು ಬಿದರಹಳ್ಳಿ. ಇನ್ನು ಇಲ್ಲಿ ಸತ್ಯಸಂಧ ತೀರ್ಥರಿಗೆ ಆಶ್ರಮ ಆಯಿತು. ಆಶ್ರಮ ಆದ್ಮೇಲೆ ಅವರು ಯಾತ್ರೆ ಹೊರಟಾಗ ಈಗ ಫಸ್ಟ್ ಪಂಡ್ರಾಪುರಕ್ಕೆ ಬಂದರು. ಪಂಡ್ರಾಪುರದಲ್ಲಿ ಇನ್ನೂ ಊರು ಪ್ರವೇಶ ಮಾಡಿರಲಿಲ್ಲ. ಪಲ್ಲಕ್ಕಿಲಿ ಯಾವಾಗೆಲ್ಲ ಇಷ್ಟೊಂದು ಜನ ಇದಿರಲಿಲ್ಲ. ಪಲ್ಲಕ್ಕಿಲಿ ಅವರನ್ನು ಕರ್ಕೊಂಡು ಬರ್ತಾ ಇದ್ರು. ಪಲ್ಲಕ್ಕಿನ ಕರ್ಕೊಂಡು ಬರ್ತಿದ್ರೆ ಒಬ್ಬ ವೃದ್ಧ ಬ್ರಾಹ್ಮಣ ಪಲ್ಲಕ್ಕಿಗೆ ಎದುರಾಗಿ ಓಡ್ ಬಂದು ಅಡ್ಡ ಬಂದು ನಿಂತ್ಕೊಂಡ್ಬಿಟ್ಟು ಇವ್ರಿಗೆ ತಡೆದ. ಯಾಕೆ, ಏನು? ಇಲ್ಲ, ನನಗೆ ಮುದ್ರೆ ಹಾಕ್ಬೇಕು, ನಾನು ಮುದ್ರಾಧಾರಣೆ ಮಾಡಬೇಕು. ಇಲ್ಲಪ್ಪ, ನಾಳೆ ಊರಿಗೆ ಬರ್ತಾ ಇದ್ದೀನಿ, ಅಲ್ಲಿ ಮುದ್ರೆ ಅಲ್ಲಿ ಮಾಡಿಸ್ಕೊಳ್ಳುವಂತೆ. ಇವಾಗ ಇಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ಇಲ್ಲಿ ಮುದ್ರೆ ಹಾಕು ಅಂತಂದ್ರೆ ಹೇಗೆ? ಇಲ್ಲ, ಅಲ್ಲಿ ತುಂಬಾ ಗಲಾಟೆ ಇರುತ್ತೆ. ಈ ಇದ್ರೊಳಗೆಲ್ಲ ಏನಂದ್ರೆ 3 ಯುದ್ಧ ಅಂತಂತಿದ್ರು ಹಿಂದೆಲ್ಲ. 3 ಯುದ್ಧ ಅಂದ್ರೆ, ಒಂದು ಮುದ್ರಾ ಯುದ್ಧ, ಒಬ್ರು ಮೈ ಮೇಲೆ ಒಬ್ರು ಬಿದ್ದು ಮುದ್ರೆ ಹಾಕಿಸ್ಕೊಳ್ಳೋದು. ಇನ್ನೊಂದು ತೀರ್ಥಕ್ಕೋಸ್ಕರ ಹೊಡೆದಾಡೋದು, ತೀರ್ಥ ಯುದ್ಧ. ಇನ್ನೊಂದು ಮಂತ್ರಾಕ್ಷತೆಗೆ ಒಳಕ್ಕೋಸ್ಕರ ಹೊಡೆದಾಡೋದು, ಮಂತ್ರಾಕ್ಷತೆ ಯುದ್ಧ ಅಂತ. ಅದು ಇವಾಗೆಲ್ಲ ಸ್ವಲ್ಪ ಶಿಸ್ತಾಗಿದೆ. ಅವಾಗೆಲ್ಲ ಮುಂಚೆ ಆ ಥರ ಇರಲಿಲ್ಲ. ಇವತ್ತು 35-40 ವರ್ಷದ ಕೆಳಗೆ ಹಂಗಿರಲಿಲ್ಲ. ಒಬ್ರು ಮೈ ಮೇಲೆ ಒಬ್ರು ಬಿದ್ದೆ ಹೋಗ್ತಾ ಇದ್ರು. ಹಂಗ ಮಾಡಿದ್ರೇನೆ. ಏಕೆ? ಉತ್ಕಂಠ ಕುಂಠ ಕೋಲಾಹಲ ಜಮವಿಚ ದಾಜಸ್ರ ಸೇವಾನುವೃದ್ಧ
ಪ್ರಾಜ್ಞಾತ್ಮಜ್ಞಾನದೂತಾಂಧತಮಸಸುಮನೋ ಮೌಲಿರತ್ನಾವಲೀನಾಂ ಭಕ್ತಿ ಉದ್ರೇಕ ಅವಗಾಢ. ಇಲ್ಲಿ ಇದು ನಮ್ಮಿಂದ ಬಂದಿದ್ದಲ್ಲ, ಇದು ಈ ಸಂಪ್ರದಾಯ ದೇವತೆಗಳು ಹಂಗೆ ಮಾಡ್ತಿದ್ರಂತೆ ವಾಯುದೇವರಿಗೆ. ಭಕ್ತ್ಯುದ್ರೇಕ ಅವಗಾಢ ಪ್ರಕಟನ ಸಘಟಾತ್ಕಾರ ಸಂಘೃಷ್ಯಮಾಣ ಪ್ರಾಂತ ಪ್ರಗ್ರಪೀಠೋತ್ಥಿತ ಕನಕರಜ ಕಿಂಜರಂಜಿತಾಶಾಹ. ಭಕ್ತಿ ಉದ್ರೇಕದಿಂದ ಆ ದೇವತೆಗಳ ಕಿರೀಟ ಒಂದಕ್ಕೊಂದಕ್ಕೆ ಘರ್ಷಿಸಿ ಆ ಚಿನ್ನದ ಪುಡಿಯಿಂದ ಎದ್ದಂತಹ ಧೂಳು ಕೂಡ ಪಿಂಜರ ರಂಜಿತಾಶಾಹ ಎಲ್ಲ ದಿಕ್ಕುಗಳಲ್ಲೂ ಅದು ಹರಡ್ತಾ ಇತ್ತು. ಯಾಕಂದ್ರೆ ಉತ್ಕಂಠ ಅಕುಂಠ ಕೋಲಾಹಲ. ಭಕ್ತಿ ಉದ್ರೇಕ ಅವಗಾಢ. ಈ ಭಕ್ತಿ ಉದ್ರೇಕದಿಂದ ಎಲ್ಲರೂ ಒಬ್ಬರ ಮೇಲೆ ಒಬ್ರು ಬಿದ್ದು ಎದ್ದು ಮಾಡ್ತಿದ್ರು ಅಷ್ಟೇ ಹೊರತು ಬೇರೆ ಇದ್ದಿದ್ದಿರ್ಲಿಲ್ಲ. ಈ ವೃದ್ಧ ಬ್ರಾಹ್ಮಣ ಇಲ್ಲ, ನಿಮ್ಮ ಮಠದಲ್ಲಿ ತುಂಬಾ ರಶ್ ಇರುತ್ತೆ, ಆಗಲ್ಲ, ಇದನ್ನು ಇಲ್ಲೇ ಹಾಕ್ತಾರೆ. ಯಾಕಂದ್ರೆ ಇವರು ಆಯ್ತು ಅಂತ ಪಾಪ ಅಲ್ಲೇ ಇದು ಪಲ್ಲಕ್ಕಿಯಿಂದ ಇಳಿದ್ಬಿಟ್ಟು ಆ ಬ್ರಾಹ್ಮಣನಿಗೆ ಮುದ್ರೆ ಹಾಕಿದ್ರು. ಆಮೇಲೆ ಅವನು ಬನ್ನಿ ನಮ್ಮನೆಗೆ ಬನ್ನಿ ಅಂತ ಅಂದ್ಬಿಟ್ಟು ಆ ಬ್ರಾಹ್ಮಣ ಮುಂದೆ ಹೋದ, ನಡ್ಕೊಂಡು ಹೋಗಿದ್ದಾಯ್ತು. ಹೋದ, ಇವರು ಹಿಂದಿಂದ ಹೋದರು. ಆದರೆ ಅಲ್ಲಿ ಇವ್ರನ್ನ ಸ್ವಾಗತ ಮಾಡೋದಕ್ಕೆ ಬೇಕಾದಷ್ಟು ಜನಗಳು ಅವರು ಇವರು ಎಲ್ಲ ಸೇರ್ಬಿಟ್ಟಿದ್ರು. ಈ ಗಲಾಟೆಲ್ಲ ಬ್ರಾಹ್ಮಣ ಎಲ್ಲಿ ಹೋದ ಅಂತ ಗೊತ್ತೇ ಆಗಲಿಲ್ಲ. ಆಯ್ತು, ಏನೋ ಬಂದು ಯಾರೋ ಬಂದ್ರು ಹೋದ್ರು, ಮುದ್ರೆ ಹಾಕ್ಸ್ಕೊಂಡ್ರು ಹೋದ್ರು. ಮಾರನೇ ದಿವಸ ಸ್ವಾಮಿಗಳು ಪಂಢರಪುರದಲ್ಲಿ ದೇವರ ದರ್ಶನ, ವಿಠಲನ ದರ್ಶನ ಮಾಡಕ್ಕೆ ಅಂತ ಹೋದಾಗ ಆ ವಿಠಲನ ಮೂರ್ತಿ ಮೇಲೆ ಶಂಖ ಚಕ್ರ ಈ ಮುದ್ರೆ ಗುರುತಿತ್ತು. ಅದನ್ನು ನೋಡಿಬಿಟ್ಟು ಸ್ವಾಮಿಗಳಿಗೆ ಆನಂದ ಭಾಷ್ಪ. ಸ್ವಾಮಿ, ನೀನು ನಿನ್ನ ಊರಿಗೆ ನನ್ನನ್ನು ಕರೆಯೋದಕ್ಕೋಸ್ಕರ, ಸ್ವಾಗತ ಮಾಡೋದಕ್ಕೋಸ್ಕರ ಈ ರೀತಿ ಮಾಡಿದ್ಯಾ? ನಿನ್ನೆ ನೀನೇನ ಬಂದಿದ್ದ ಹಾಗಾದ್ರೆ, ನಿನಗೇನ ನಾನು ಮುದ್ರೆ ಹಾಕಿದ್ದು? ಅದೇ ವಿಠಲನಿಗೆ ಮುದ್ರೆ ಹಾಕಿದಂಥ ಮಹಾನುಭಾವರು ಶ್ರೀಮತ್ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು. ಇನ್ನು ಇದು ಒಂದೇ ಅಲ್ಲ, ಇನ್ನು ಗಯಾಕ್ಕೆ ಹೋದಾಗ್ಲೂ ಅಷ್ಟೇ. ಗಯಾದಲ್ಲಿ ಅಲ್ಲಿ ಸುಮಾರಾಗಿ ಎಲ್ಲರೂ ನೋಡೇ ಇದ್ದೀರಾ, ಗಯಾದಲ್ಲಿ ಅಲ್ಲಿ ಗಯಾವಾಡರು ಅಂತಿದ್ರು. ಮುಂಚೆ ನಮ್ಮ ಬಹಳ ಹಿಂದೆಲ್ಲ ಹೋದಾಗ ಅವ್ರದ್ದೇ ಪ್ರಾಬಲ್ಯ ಸಿಕ್ಕಾಪಟ್ಟೆ ಜಾಸ್ತಿ. ಅವ್ರು ಹೇಳೋದಂಗೆ ಎಲ್ಲ ಕೇಳಬೇಕು, ಅವ್ರು ಹೇಳೋದಂಗೆ ನಡೀಬೇಕು. ಆದರೆ ಆದರೂ ಕೂಡ ಅಲ್ಲಿ ಉತ್ತರಾದಿ ಮಠದಿಂದ ಒಂದು ಪೂಜೆ ಅಂತ ಬಂದಿತ್ತು. ಆ ಪೂಜೆಗೆ ಕಾರಣ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಅಂತಂದ್ರೆ ಅದು ಉತ್ಪ್ರೇಕ್ಷೆ ಮಾತಲ್ಲ. ಅವರು ಗಯಾಕ್ಕೆ ಬಂದರು. ಗಯಾಕ್ಕೆ ಬಂದಾಗ ಅಲ್ಲಿರತಕ್ಕಂಥ ಗಯಾವಾಡ್ರೆ ಏನು ಮಾಡಿದ್ರು, ದೇವಸ್ಥಾನದ ಬಾಗಿಲು ಹಾಕ್ಬಿಟ್ರು, ಬೀಗ ಹಾಕ್ಬಿಟ್ರು. ನಾವು ತೆಗೆಯೋದೇ ಇಲ್ಲ, ಏನು ಮಾಡ್ತಿರೋ ಮಾಡಿ. ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಅವರು ಅಲ್ಲಿ ದೇವಸ್ಥಾನದ ಮುಂದೆ ನಿಂತ್ಕೊಂಡು ಭಗವಂತನನ್ನ ಅಲ್ಲೇ ಸ್ತೋತ್ರ ಮಾಡಕ್ಕೆ ಶುರು ಮಾಡಿದ್ರು. ವಿಷ್ಣು ಸಹಸ್ರನಾಮ ಇತ್ಯಾದಿಗಳು ಸ್ತೋತ್ರ ಮಾಡ್ತಾ ನಿಂತ್ಕೊಂಡ್ರು. ಸ್ತೋತ್ರ ಮಾಡಿದ್ರೆ ಆ ಇವರು ಹಾಕಿದ್ದು ಬೀಗ ಎಲ್ಲನೂ ಒಡೆದೋಗಿ ಬಾಗಿಲು ತನ್ನಿಂದ ತಾನೇ ತೆಕ್ಕೊಂಡು ಅವರಿಗೆ ಒಳಗಡೆಗೆ ಪ್ರವೇಶ ಸಿಕ್ತು. ಅದನ್ನು ನೋಡಿ ಈ ಅಲ್ಲಿದ್ದಕ್ಕಂಥ ಲೋಕಲ್ ಜನಗಳು, ಗಯಾವಾಡ್ರು ಯಾರಿದ್ರು ಅವರೆಲ್ಲರೂ ಕೂಡ ಸತ್ಯಸಂಧ ಶ್ರೀಪಾದಂಗಳವರನ್ನ ಸನ್ಮಾನ ಮಾಡಿ, ಸತ್ಕಾರ ಮಾಡಿ, ಅವರನ್ನ ಕರ್ಕೊಂಡು ಹೋಗಿ ಅಲ್ಲಿ ವಿಷ್ಣು ಪಾದಕ್ಕೆ ಅವರಿಂದ ಪೂಜೆಯನ್ನೆಲ್ಲ ಮಾಡಿಸಿದ್ರು. ಆ ಸಂಪ್ರದಾಯ ಬಹುಶಃ ಅವರಿಂದಲೇ ಶುರುವಾಗ್ತೇನೋ, ಅದು ಹಾಗೆ ಅನೂಚನವಾಗಿ ಇವತ್ತಿಗೂ ನಡ್ಕೊಂಡು. ಇವತ್ತಿಗೂ ಅಲ್ಲಿ ಅಲ್ಲಿರುವಂಥವ್ರೆಲ್ಲರೂ ಕೂಡ ಅಂಗಾರಾಕ್ಷತೆ ಹಚ್ಕೊಂಡು, ಈಗ ನಮ್ಮ ಸ್ವಾಮಿಗಳು ಇವ್ರು ಬಂದ ಮೇಲೆ ಅಂತೂ ಇನ್ನೂ ಜಾಸ್ತಿ ಇದೆ, ಎಲ್ಲರೂ ಕೂಡ ಅಂಗಾರಕ್ಷತೆ ಹಚ್ಕೊಂಡು ಎಲ್ಲ ಪೂರ್ತಿ ಒಂಥರ ಶಿಸ್ತಾಗಿ ಒಂದು ಎಲ್ಲ ಏನೇನು ಬೇಕೋ ಆಚಾರ ವಿಚಾರಗಳನ್ನೆಲ್ಲ ಇಟ್ಕೊಂಡು ಬಹಳ ಕ್ಲೀನಾಗಿ ಶುದ್ಧವಾಗಿ ಒಂದು ಪ್ರಾಮಾಣಿಕವಾಗಿ ಬದುಕೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂಥ ಗಯಾ ಕ್ಷೇತ್ರದಲ್ಲೂ ಕೂಡ ಆ ಬಾಗಿಲು ಹಾಕಿದ್ದನ್ನ ತೆಗೆಸಿಕೊಂಡು ಪರಮಾತ್ಮನ ಅನುಗ್ರಹವನ್ನು ಪಡೆದು ಅಲ್ಲಿ ವಿಷ್ಣು ಪಾದದ ಪೂಜೆಯನ್ನು ಮಾಡಿದಕ್ಕಂಥ ಮಹಾನುಭಾವರು ಶ್ರೀಪಾದಂಗಳು. ಇನ್ನು ಅದು ಆಯ್ತು. ಅದಾದ ಮೇಲೆ ಇನ್ನು ಮುಂದಕ್ಕೆ ಹೋಗ್ತಾ ಗಂಗಾ ನದಿ ಅಲ್ಲಿ ಕಾಶಿಗೆ ಬಂದರು. ಗಂಗಾ ನದಿಯಲ್ಲಿ ಗಂಗಾ ಪೂಜೆ ಮಾಡಬೇಕು, ಗಂಗೆಗೆ ಮರದ ಬಾಗಣ ಕೊಡಬೇಕು. ಮರದ ಬಾಗಣ ಅಂತಂದ್ರೆ ಈ ಸ್ವಾಮಿಗಳೆಲ್ಲ ಅವರೆಲ್ಲ ಕೊಡ್ಬೇಕಾದ್ರೆ ಅದು ದೊಡ್ಡ ದೊಡ್ಡ ದೇವತೆಗಳು. ಯಾರು ಗಂಗಾ ನದಿ ಅಂತಂದ್ರೆ ಇನ್ನು ಸಾಮಾನ್ಯನ ದೇವನದಿ. ಅಂಥ ಗಂಗಾ ಅಭಿಮಾನಿ ದೇವತೆಗೆ ಮರದ ಭಾಗಣ ಕೊಡಬೇಕಾದ್ರೆ ಈ ನಮ್ದು ಈ ಬಿದಿರಿನ ಮರ ಆಗುತ್ತಾ, ಅದಕ್ಕೆ ಎಲ್ಲ ಚಿನ್ನದಿಂದ ಮರ ಮಾಡಿಸಿ ಅದರೊಳಗಡೆ ನವರತ್ನಗಳನ್ನೆಲ್ಲ ತುಂಬಿಟ್ಟು ಮತ್ತೆ ಏನೇನು ಬೇಕೋ ಅದಕ್ಕೆ ಅತ್ಯಂತ ಶ್ರೇಷ್ಠವಾದ ಸಾಮಗ್ರಿಗಳನ್ನಿಟ್ಟು
ಈ ಬೇರೆ ಬೇರೆ ಥರದ್ದಲ್ಲ, ಹುಣಸೆ ಹಣ್ಣು, ಉಪ್ಪು, ಹತ್ತಿ, ಅಕ್ಕಿ, ಒಂದಿಷ್ಟು ಬೇಳೆ, ಒಂದಿಷ್ಟು ಆ ಥರ ಅಲ್ಲ. ಏನೇನು ನವರತ್ನಗಳು, ಅದು ಇಂಡಿಯನ್ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಪದಾರ್ಥಗಳನ್ನು ಆ ಮರದ ಬಾಗಣದಲ್ಲಿಟ್ಟು ಇದನ್ನ ಸ್ವಾಮಿಗಳು ನಾಳೆ ರಾಮದೇವರ ಪೂಜೆ ಆದ ಮೇಲೆ ಗಂಗೆಗೆ ಕೊಡ್ತಾರೆ. ಎಲ್ಲರೂ ಬಂದು ನೋಡಿದ್ರು. ಏನ್ ಅನ್ಕೊಂಡಿದ್ರು ಸುಮಾರು ಕೆಲವರೆಲ್ಲ ಅಂತಂದ್ರೆ, ಗಂಗೆಗೆ ತೋರಿಸ್ಬಿಟ್ಟು ಈ ಕಡೆನೂ ಯಾರೋ ಒಬ್ಬ ತಮ್ಮ ಕಡೆಗೆ ಯಾರೋ ಒಬ್ರು ಕೊಟ್ಟು ಬಿಡ್ತಾರೆ, ತಮ್ಮ ಶಿಷ್ಯಂದ್ರು ಕೊಡ್ತಾರೆ ಅಂತ. ಪಾಪ ಎಲ್ಲ ಶಿಷ್ಯಂದ್ರು ನೋಡ್ತಾ ನಿಂತಿದ್ರು. ರಾಮದೇವ್ರ ಪೂಜೆ ಆಯಿತು, ಸಂಕಲ್ಪ ಮಾಡೋದು. ಸಂಕಲ್ಪ ಮಾಡಾದ್ಮೇಲೆ ಆ ಮರದ ಭಾಗನ ಕೈಗೆ ತಗೊಂಡ್ರು. ಅದನ್ನ ಗಂಗೆಗೆ ಅದನ್ನ ಸಮರ್ಪಣೆ ಮಾಡಬೇಕು ಅಂತ ಹೋದಾಗ 2 ಕೈ ಗಂಗಾ ನದಿಯಿಂದ ಹೊರಗಡೆಗೆ ಬಂದು, ಅಂದ್ರೆ ಗೊತ್ತಾಯ್ತು ಅವ್ರಿಗೆ, ಎಲ್ಲ ರತ್ನ ಖಚಿತವಾಗಿರತಕ್ಕಂತಹ ಬಳೆ, ಉಂಗುರ ಇತ್ಯಾದಿಗಳಿಂದ ಶೋಭಿತವಾಗಿರತಕ್ಕಂಥ ಬರೀ 2 ಕೈ ಮಾತ್ರ ಹೊರಗಡೆ ಬಂದು ಆ ಮರದ ಭಾಗನ ಸ್ವೀಕಾರ ಮಾಡಿ, ಆ ಮರದ ಭಾಗನ ತಗೊಂಡು. ಅದನ್ನೆಲ್ಲ ನೋಡಿ ಅಲ್ಲಿ ಇರತಕ್ಕಂಥ ಜನಗಳೆಲ್ಲರಿಗೂ ಆಶ್ಚರ್ಯ. ಏನಿದು ಮರದ ಭಾಗನ ಸಾಕ್ಷಾತ್ ಗಂಗಾದೇವಿಯೇ ಬಂದು ಮರದ ಭಾಗನ ಈ ರೀತಿ ತಗೊಂಡು ಹೋಗ್ತಾಳೆ ಅಂತಂದ್ರೆ ನಮ್ಮ ಸ್ವಾಮಿಗಳು ಇನ್ನೆಂಥ ಮಹಿಮಾನ್ವಿತರು. ಅಂತಹ ಸತ್ಯಸಂಧ ತೀರ್ಥರ ಅವರು ಈ ವಿಷ್ಣು ಸಹಸ್ರನಾಮಕ್ಕೆಲ್ಲನೂ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಆಡೋರು ಬೃಹತ್ ಕೃಶಸ್ಥೂಲ ಭೃಣಭೃನ್ ನಿರ್ಗುಣೋ ಮಹಾನ್. ಅಲ್ಲಿ ಪರಮಾತ್ಮ ಏನಾಗಿದ್ದಾನೆ? ಅಣುವೂ ಆಗಿದ್ದಾನೆ, ಬೃಹತ್ ಆಗಿದ್ದಾನೆ, ಕೃಷನೂ ಆಗಿದ್ದಾನೆ, ಸ್ಥೂಲನೂ ಆಗಿದ್ದಾನೆ, ಆಮೇಲೆ ಗುಣಭೃತ್ ಗುಣವನ್ನೂ ಇಟ್ಕೊಂಡಿದ್ದಾನೆ ಅವನು, ಮತ್ತೆ ನಿರ್ಗುಣನೂ ಆಗಿದ್ದಾನೆ. ನಿರ್ಗುಣ ಅಂತಂದ್ರೆ ಪ್ರಾಕೃತ ಗುಣಗಳಿಂದ ರಹಿತನೂ ಆಗಿದ್ದಾನೆ. ಅವರಿಗೆ ಆಶ್ರಮ ಆಗಿದ್ದು 1783ನೇ ಇಸ್ವಿ, 10 ವರ್ಷ ಮುಗಿತಾ ಬಂತು. ಆ ಆಯುರ್ದಾನ ಮಾಡಿ ಆಯಸ್ಸು ಹೆಚ್ಚಾದಂತ ಆ ಕಾಲ ಮುಗಿತಾ ಬಂತು. ಅವರು ಆ ಸಂದರ್ಭದಲ್ಲಿ ಅವಾಗ ಅವರು ಉಡುಪಿಗಿದ್ರು. ಅವ್ರಿಗೆ ಗೊತ್ತಾಯ್ತು ಅವ್ರಿಗೆ, ಇದು ನಮ್ದು ಟೈಮ್ ಇನ್ನು ಹತ್ರ ಬಂತು, ನಮ್ಮ ಕಾಲ ಹತ್ರ ಬಂತು, ನಾವು ಇನ್ನೇನಿದ್ರು ನಮ್ಮ ಅವತಾರನ ಸಮಾಪ್ತಿ ಮಾಡಬೇಕು, ಉಪಸಂಹಾರ ಮಾಡಬೇಕು. ನಮ್ಮ ಶಿಷ್ಯಂದ್ರಿಗೆ ಹೇಳಿ ಬೇಗ ಬೇಗ ಈ ಥರದನ್ನು ಇಲ್ಲಿ ಕರ್ಕೊಂಡು ಹೊರಟೋಗಿ ಮಹಿಷಿ ಕ್ಷೇತ್ರದಲ್ಲಿ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲೇ ಅಲ್ಲೇ ನಾವು ಬೃಂದಾವನಸ್ಥರಾಗ್ತೀವಿ ಅಂತಂದ್ರು. ಅವರನ್ನು ಶಿಷ್ಯಂದ್ರು ಅಲ್ಲಿ ಕರ್ಕೊಂಡು ಬಂದರು. ಅಲ್ಲಿ ಅವರು 1794ನೇ ಇಸ್ವಿ ಆಗ ಅವರು ಬೃಂದಾವನಸ್ಥರು, ಸತ್ಯಸಂಧ ತೀರ್ಥ ಶ್ರೀಪಾದಂಗಳು. ಇವತ್ತು ಕೂಡ ಅಲ್ಲಿ ಜನಗಳಲ್ಲೆಲ್ಲ ಹೋಗ್ತಾರೆ. ಅಲ್ಲಿನೂ ಮಹಿಷಿಯಲ್ಲೂ ಕೂಡ ಒಂದು ಅಶ್ವತ್ಥನಾರಾಯಣ ಕ್ಷೇತ್ರ ಇದೆ. ಅದನ್ನು ಆ ಅಶ್ವತ್ಥನಾರಾಯಣನನ್ನು ಕೂಡ ವಾಯುದೇವರು ಅಂದ್ರೆ ಹನುಮಂತ ತಾನು ನೆಟ್ಟಿದ್ದು. ಅದು ತ್ರೇತಾಯುಗದ ಅಶ್ವತ್ಥನಾರಾಯಣ ಅಂತ ಹೇಳಿ ಅಲ್ಲಿ ಅದಕ್ಕೆ ನಿತ್ಯ ಪೂಜೆ ಪುರಸ್ಕಾರ ಎಲ್ಲ ನಡೀತಾ ಇದೆ. ಅಂತಹ ಕ್ಷೇತ್ರದಲ್ಲಿ ಈ ದೊಡ್ಡ ದೊಡ್ಡ ಜ್ಞಾನಿಗಳು ಯಾವಾಗಲೂ ಅಷ್ಟೇ, ಅವ್ರು ಹುಡ್ಕೊಂಡು ಹೋಗಿರೋದೇ ಕಾಡನ್ನ. ಸೋದೆ ಹಾಗೇನೆ, ಮಹಿಷಿ ಹಾಗೇನೆ, ಇನ್ನು ಈ ಕಡೆ ತಿರುಕೊಯ್ಲೂರು ಆ ಕಡೆ ಹೋದ್ರೆ ಅದು ಹಾಗೇನೆ, ಇನ್ನು ಮಂತ್ರಾಲಯಕ್ಕೆ ಹೋದ್ರೆ ಮುಂಚೆ ಆವಾಗೆಲ್ಲ ಕಾಡೆ ಆಗಿತ್ತು, ಈಗೆಲ್ಲ ಎಲ್ಲ ಕಮರ್ಷಿಯಲ್ ಆಗಿದೆ, ಈಗ ಅದು ಬೇರೆ. ಒಟ್ಟಿನಲ್ಲಿ ಅವ್ರು ಯಾಕೆ ಅವ್ರಿಗೆ ಬೇಕಾದಂತಹ ಜಾಗ ಏಕಾಂತ. ಈ ಭಕ್ತರು ಕೊಡೋ ಕಾಣಿಕೆ ದುಡ್ಡು ಕಾಸು ಇಟ್ಕೊಂಡು ಏನ್ ಮಾಡ್ಬೇಕು ಅವರು? ಅವರೇ ಹೋಗಿರುವಂತಹ ಭಕ್ತರುಗಳಿಗೆಲ್ಲ ಅವರೇ ಅನುಗ್ರಹ ಮಾಡ್ಕೊಂಡು ದುಡ್ಡು ಕೊಡು, ಕಾಸು ಕೊಡು, ಎಲ್ಲಾನು ಕೊಡುವಂತ ಅಂಥ ಶಕ್ತಿ ಇರುವಂತಹ ಈ ದೊಡ್ಡ ದೊಡ್ಡ ಜ್ಞಾನಿಗಳು, ಅವ್ರಿಗೆ ನಾವು ಕೊಡೋ ಕಾಣಿಕೆಯಿಂದ ಏನಾಗ್ಬೇಕು ಅವ್ರಿಗೆ? ಅದರಿಂದ ಏನೂ ಆಗ್ಬೇಕಾಗಿಲ್ಲ. ಅವರನ್ನು ಭಕ್ತಿಪೂರ್ವಕವಾಗಿ ನಾವು ಒಂದು ನಮಸ್ಕಾರ ಮಾಡೋದು ಅಷ್ಟು ಬಿಟ್ಟರೆ ಏನೂ ಇಲ್ಲ. ಒಂದು ಜಾತಿಗೆ ಈ ರೀತಿ ಒಂಥರ ಸುಮಾರಾಗಿ ಎಲ್ಲರೂ ಕೂಡ ಈಗ ಚಾತುರ್ಮಾಸ ವ್ರತ ಮಾಡೋದಾಗ್ಲಿ, ಏಕಾದಶಿ ಉಪವಾಸ ಮಾಡೋದಾಗ್ಲಿ, ಜಪತಪಾದಿ ಅನುಷ್ಠಾನಗಳನ್ನು ಮಾಡೋದಾಗ್ಲಿ ಎಲ್ಲ ಮಾಡ್ತಾರೆ. ಆದರೂ ಕೂಡ ಅವರಂತ ನಮಗೆ ಜ್ಞಾನ ಯಾಕೆ ಆಗ್ತಿಲ್ಲ, ಅಪರೋಕ್ಷ ಜ್ಞಾನ ಯಾಕೆ ಆಗ್ತಿಲ್ಲ ಅಂತಂದ್ರೆ ಅವರಲ್ಲಿ ಅರಿಷಡ್ವರ್ಗಾದಿ ದೋಷಗಳು ಕಿಂಚಿತ್ತೂ ಇಲ್ಲ. ಎಲ್ಲವನ್ನೂ ಕೂಡ ಅವರು ಗೆದ್ದಿರತಕ್ಕಂಥವು. ಅಪಿಮನ್ಯುಮದಾದಿ ವರ್ಜಿತಾನ್ ಗತಭೋಗಾನ್ ಪವನಾಶನಾನ್ ಸದಾ. ಸುಮಧ್ವಿಜಯದಲ್ಲಿ ಮಾತನ್ನು ಹೇಳ್ತಾರೆ. ವೇದವ್ಯಾಸರ ಹತ್ರ ಶಿಷ್ಯಂದ್ರಲ್ಲ ಇದ್ರಲ್ಲ, ಹೆಂಗಿದ್ರು ಅವರು ಅಂತಂದ್ರೆ ಅಭಿಮನ್ಯು ಮದಾದಿ ವರ್ಜಿತ, ಎಲ್ಲ ಶತ್ರುಗಳನ್ನ ವರ್ಜಿತರಾಗಿದ್ರು ಅವರು. ಆಮೇಲೆ ಗತಭೋಗಾನ್, ಭೋಗವನ್ನೆಲ್ಲ ಬಿಟ್ಟುಬಿಟ್ಟಿದ್ರು. ಆಮೇಲೆ ಪವನಾಶನ ಅನ್ಸದ, ಗಾಳಿಯ ಮೇಲೆ ಅದನ್ನು ಉಸಿರಾಡ್ಕೊಂಡು ಅದೇ ಅವ್ರಿಗೆ ಆಧಾರ. ಊಟ ಬೇಡ, ತಿಂಡಿ ಬೇಡ, ಏನೋ ಬೇಡ. ಹಾಗಿರೋರಿಗೆ ಏನೇನೋ ನಾವು ಪಂಚಾಮೃತ ಇನ್ನೊಂದು ಮತ್ತೊಂದು ಕನಕಾಕ್ಷೇಕ ಏನೋ ಏನು ಮಾಡಿಸಿದ್ರೆ ಅದರಿಂದ ಅವ್ರಿಗೇನೂ ಆಗ್ಬೇಕಾಗಿಲ್ಲ. ಆದರೆ ನಮಗೆ ಯಾಕೆ ಆ ರೀತಿ ಆಗ್ತಿಲ್ಲ ಅಂತಂದ್ರೆ ನಾವು ಆ ದೋಷಗಳನ್ನು ನಾವು ಗೆಲ್ಲೋ ಪ್ರಯತ್ನನೇ ಮಾಡಿಲ್ಲ. ಅಭಿಮನ್ಯು ಮದಾದಿ ವರ್ಜಿತ ನಾವು ಆಗೇ ಇಲ್ಲ, ವರ್ಜಿತರಾಗೇ ಇಲ್ಲ ನಾವು.
ಅಂದರೆ ಕಾಮಕ್ರೋಧಾದಿ ಲೋಭ ಮೋಹ ಇತ್ಯಾದಿ ಅರಿಷಡ್ವರ್ಗಗಳೇನಿದೆ, ಇದನ್ನು ಯಾವುದನ್ನೂ ಕೂಡ ನಾವು ಗೆಲ್ಲೋ ಅಂತ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡೇ ಇಲ್ಲ. ಮಾಡಿಲ್ಲದೆ ಇರೋದ್ರಿಂದಾನೇ ನಾವು ಹಿಂಗೆ ಇರೋದು. ಕೊನೆ ನಾನು ತಿರ್ಗಾ ಏನಪ್ಪ ಅಂತಂದರೆ ನಾವು ಇಷ್ಟೆಲ್ಲ ಮಾಡಿದ್ರೆ ಆದರೂ ದೇವರು ನಮಗೇನೂ ಮಾಡಲಿಲ್ಲ. ದೇವರು ನಿಜವಾಗ್ಲೂ ಯಾಕೆ ಏನೂ ಮಾಡಲಿಲ್ಲ? ಅವನ ಉಪಕಾರನ ನಾವು ಎಷ್ಟು ಸ್ಮರಣೆ ಮಾಡಿದ್ರು ಸಾಲದು, ಯಾವತ್ತೂ ಸ್ಮರಣೆ ಮಾಡಲ್ಲ ನಾವು. ನಾವೇನಾದ್ರೂ ಒಂದು ಸಣ್ಣ ಕೆಲಸ ಯಾರಿಗಾದ್ರೂ ಒಬ್ಬರಿಗೆ ಒಂದು ಹುಲ್ಕಡ್ಡಿ ತೆಗೆದು ಪಕ್ಕಕ್ಕೆ ಇಟ್ಬಿಟ್ರೆ ಅದನ್ನು ಎಲ್ಲರ ಮುಂದೆನೂ ಹೇಳ್ಕೊಂಡು ಹೋಗ್ತೀವಿ. ನಾನು ಹುಲ್ಕಡ್ಡಿ ತೆಗೆದು ಪಕ್ಕಕ್ಕಿಟ್ಟೆ ನೋಡಿ, ಇವತ್ತು ಅವ್ನು ಮತ್ತೆ ಬಿಟ್ಟಿದ್ದಾನೆ ಅಂತ. ಆದರೆ ಭಗವಂತ ನಮಗೇನೇನು ಕೊಟ್ಟಿದ್ದಾನೆ? ಬುದ್ಧಿ ಕೊಟ್ಟಿದ್ದಾನೆ, ದೇಹ ಕೊಟ್ಟಿದ್ದಾನೆ, ಒಳ್ಳೆ ಜನ್ಮ ಕೊಟ್ಟಿದ್ದಾನೆ, ಆಮೇಲೆ ಪದಾರ್ಥಗಳನ್ನು ಕೊಟ್ಟಿದ್ದಾನೆ, ಊಟ ತಿಂಡಿ ಯಾವುದಕ್ಕೂ ಕೊರತೆ ಇದೆ ಇದ್ದಂಗೆ. ಆದರೂ ಕೂಡ ನಾವು ಭಗವಂತನನ್ನ ಕೃತಜ್ಞತೆಯಿಂದ ಎಷ್ಟು ಸತಿ ನೆನೆಸ್ಕೊತೀವಿ? ಎಷ್ಟು ಮಾತ್ರ ನೆನೀತೀವಿ? ಬಹಳ ಕಡಿಮೆ. ಅವನು ದೇವರು ಏನಾದ್ರೂ ನನಗೆ ನೋಡಿ ಇವತ್ತು ಥ್ಯಾಂಕ್ಸ್ ಹೇಳ್ತಾ ಇಲ್ಲ ಅಂತ ನಮ್ಮ ಹಂಗೇನೆ ಅವನು ಏನಾದ್ರು ನಮ್ಗೆ ಕೋಪ ಮಾಡ್ಕೊಂಬಿಟ್ರೆ, ಬೇಜಾರು ಮಾಡ್ಕೊಂಬಿಟ್ರೆ ನಮ್ಗೆ ಅಸ್ತಿತ್ವನೇ ಹೊರಟವು. ಅನ್ನದಲ್ಲಿ ನಾನಿದ್ದೀನಿ ಅಂತ ಹೇಳ್ತಾನೆ, ಇನ್ನೊಂದು ಪದಾರ್ಥಗಳಲ್ಲಿ ನಾನಿದ್ದೀನಿ ಅಂತ ಹೇಳ್ತಾನೆ, ಎಲ್ಲ ಕಡೆಯಲ್ಲೂ ನಾನಿದ್ದೀನಿ ಅಂತ ಹೇಳ್ತಾನೆ, ಎಲ್ಲಕ್ಕೂ ಕೂಡ ಅಸ್ತಿತ್ವವನ್ನ ಆಧಾರಭೂತನಾಗಿ ನಾನಿದ್ದೀನಿ, ಅಸ್ತಿತ್ವವನ್ನು ಕೊಟ್ಟಿರೋನು ನಾನು ಅಂತೆಲ್ಲ ಹೇಳ್ತಾನೆ. ನಿಮ್ಮಲ್ಲಿ ನಿಂತ್ಕೊಂಡು ಉಸಿರಾಟ ಕ್ರಿಯೆಗಳನ್ನು ನಡೆಸೋದಕ್ಕೆ ಪ್ರೇರಣೆ ಮಾಡ್ತಿರುವಂತಹ ನಾವು ಅಂತೆಲ್ಲ ಹೇಳ್ತಾನೆ. ಆದ್ರೂ ನಾವು ಭಗವಂತನಿಗೆ ಒಂದು ಸರ್ತಿಯೂ ಥ್ಯಾಂಕ್ಸ್ ಹೇಳೇ ಇಲ್ಲ. ಈ ಕಾರಣದಿಂದನೇ ನಮಗೆ ಇದು ಇನ್ನು ಅಪರೋಕ್ಷ ಜ್ಞಾನ ಯಾಕೆ ದೂರ ಅಂತಂದ್ರೆ, ನಾವು ಈ ವಿಷಯಾಸಕ್ತಿಗಳನ್ನು ಬಿಟ್ಟೇ ಇಲ್ಲ. ವಿಷಯಾಸಕ್ತಿಗಳನ್ನು ಯಾವತ್ತು ನಾವು ಕೂಡ ಪೂರ್ತಿ ಬಿಟ್ಟು ಹೋಗ್ತೀವಿ, ಯಾವಾಗ ನಾವು ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತೀವಿ. ಅಂತಹ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಆ ರೀತಿ ಇದ್ದು ಬದುಕಿ ನಮ್ಗೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿದ್ದಾರೆ. ಅವರು 1794ನೇ ಇಸ್ವಿ ಅಂದ್ರೆ ಇದೇ ಜ್ಯೇಷ್ಠ ಮಾಸದ ದ್ವಿತೀಯ ಇವತ್ತು ಇಂಥ ದಿವಸದಲ್ಲಿ ಅವರು ಬೃಂದಾವನಸ್ಥರಾದರು. ಪ್ರಪಂಚಕ್ಕೆ ಇವತ್ತಿಗೂ ಕೂಡ ಅಲ್ಲಿ ಹೋದವ್ರಿಗೆಲ್ಲರಿಗೂ ಅನುಗ್ರಹ ಮಾಡ್ತಾನೆ ಇದ್ದಾರೆ. ಅಲ್ಲಿ ಸೇವಾ ಇತ್ಯಾದಿಗಳನ್ನ ಮಾಡ್ತಾನೆ ಇದ್ದಾರೆ ಜನಗಳು. ಆದರೆ ಅಂಥ ಕ್ಷೇತ್ರ ಅದು. ಆ ಮಹಿಷಿ ಕೂಡ ಅಶ್ವತ್ಥನಾರಾಯಣ ದೇವರ ಕ್ಷೇತ್ರ. ಮತ್ತೆ ಅಲ್ಲಿ ಸತ್ಯಸಂಧ ಸ್ವಾಮಿಗಳು ಬಂದಿರತಕ್ಕಂಥ ಇನ್ನೂ ವಿಶೇಷ ಸನ್ನಿಧಾನ ಅಲ್ಲಿ ಬಂದಿದೆ. ಅಂತಹ ಸತ್ಯಸಂಧ ಸ್ವಾಮಿಗಳೇ ನಮಗೆ ಹೇಳ್ಕೊಟ್ಟಿದ್ದು ಏನಂತ, ಶ್ರದ್ಧೆಯ ಧ್ಯೇಯಂ ಅಶ್ರದ್ಧೆಯ ಧ್ಯೇಯಂ. ಅಕಾರ ಶಬ್ದವಾಚ್ಯನಾದಂತಹ ಪರಮಾತ್ಮನಲ್ಲಿ ಶ್ರದ್ಧೆಯನ್ನಿಟ್ಟು ಕೊಡಿ. ಯದಾಮ್ನಾಯ ನಿತ್ಯಂ ನಿಜಲೋ ಅಡಿಯಾಂಸಂ ಅಣುತಃ ಮಹೀಯಾಂ ಸಚ್ಚತ್ವಾಂ ಪರಮ ಮಹತೋ ಅನನ್ಯ ವಿಷಯೋ ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ಅವನು ಹೇಳಿ ಪರಮಾತ್ಮನನ್ನ ಅಷ್ಟೂ ಕೂಡ ಅದು ವೇದಗಳು ಆ ರೀತಿಯಲ್ಲಿ ಸ್ತೋತ್ರ ಮಾಡ್ತಾನೆ ಇದೆ. ಅನಶ್ನಂತಂ ಚ ತ್ವಾಂ ಅಖಿಲ ಜಗದತ್ತಾರಮದಿತಿಂ ಜನಕೋ ಜಾನೀಯ ಜಗತಿ ಹೃದಯಂ ವೇದವಚಸಾಂ. ಅನಶ್ನಂತಂ ದ್ವಾಸು ಪರ್ಣಾಸ ಯುಜ ಸಖಾಯೌ ಸಮಾನ ವೃಕ್ಷಂ ಪರಿಷಸ್ವಜಾತೆ ತಯೋಃ ಅನ್ಯಃ ಪಿಪ್ಪಲಂ ಸ್ವದತಿ ಅನಶ್ನನ್ಯೋ ಅಭಿಜಾಕಶೀತಿ. ಆಮೇಲೆ ಒಂದು ಕಡೆ ಹೀಗೆ ದ್ವಾಸುಪರ್ಣ, ಎರಡು ಇದು ಕೂತಿದೆ, ಎರಡು ಹಕ್ಕಿಗಳಿದೆ. ಒಂದು ಕೊಂಬೆ ಮೇಲೆ ಏನಾಗಿದೆ, ಒಂದು ತಿಂತಾ ಇದೆ, ತಿಂದ್ರೂ ಕೂಡ ಕೃಶವಾಗ್ತಾ ಇದೆ. ಇನ್ನೊಂದು ಏನೋ ತಿನ್ನದೇನೆ ಅದು ಅದೇ ರೀತಿಯಲ್ಲಿದೆ. ಅನಶ್ನನ್, ಅದು ಉಪವಾಸನೆ ಇದೆ, ಅದೇನು ತಗೊಳ್ತಾನೆ ಇಲ್ಲ. ಅದನ್ನೇ ಇಲ್ಲಿ ಬಂದಿರುವಂತಹದ್ದು ವಿಚಾರ. ದ್ವಾಸುಪರ್ಣ ಸೈಜ ಅನಶ್ನಂ ಅಂತ ಅನ್ಬೇಕಾದ್ರೆ ಅದನ್ನೇ ಹೇಳಿದ್ದಾರೆ ಕಾಶಿಯಾಚಾರ್ಯ. ಇನ್ನು ಅಖಿಲ ಜಗದತ್ತಾರ ಅದಿತಿಂ. ಅಖಿಲ ಇಲ್ಲೇ ಇನ್ನು ಬ್ರಹ್ಮಸೂತ್ರಗಳಲ್ಲಿ ಹೇಳಬೇಕಾದ್ರೆ ಓಂ ಅತ್ತ ಚರಾಚರ ಗ್ರಹಣ ಓಂ, ಅಂದ್ರೆ ಎಲ್ಲವನ್ನೂ ಕೂಡ ಇಲ್ಲಿ ಅತ್ತ ಅಂತಂದ್ರೆ ಇಲ್ಲಿ ಏನಂತ ಹೇಳ್ತಿದ್ದಾರೆ ಅಂತಂದ್ರೆ ಅವನು ಪರಮಾತ್ಮನಿಗೆ ಸಂಹಾರ, ಸೃಷ್ಟಿ ಸ್ಥಿತಿ ಸಂಹಾರ ಇತ್ಯಾದಿಗಳಲ್ಲಿ ತಾನು ಸೃಷ್ಟಿ ಮಾಡಿರೋದನ್ನು ತಾನೇ ತಿಂದುಬಿಡ್ತಾನೆ. ಅತ್ತ ಜಗ ಚರಾಚರ ಗ್ರಹಣ ಓಂ ಅಂತ ಅಲ್ಲಿ ಬ್ರಹ್ಮಸೂತ್ರಗಳಲ್ಲಿಯೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಅವರು. ಇನ್ನು ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮಾಸ್ಯ ಜಾಂದೋ ವಿಹಿತೋ ಗುಹಾಯಾನ್ ರಮಕ್ರತು ಪಶ್ಯತಿ ವೀತಶೋಕೋ ಧಾತು ಪ್ರಸಾದಾನ್ ಮಹಿಮಾನಮಾತ್ಮನಃ. ಜಂತೋ ವಿಹಿತೋ ಗುಹಾಯಾಮ್ ಅಂದ್ರೆ ಜಂತು ಪ್ರಾಣಿಗಳ ಗುಹೆಯಲ್ಲಿ, ಹೃದಯ ಗುಹೆಯಲ್ಲಿ ನೆಲೆಸಿದ್ದಾನೆ. ಅಣೋರಣೀಯನೂ ಆಗಿದ್ದಾನೆ, ಮಹತೋ ಮಹೀಯಾನ್ ಆಗಿದ್ದಾನೆ. ಇದೆಲ್ಲ ಇದು ಉಪನಿಷತ್ತಿನ ಅಲ್ಲಿ ಬಂದಿರತಕ್ಕಂಥ ವಿಚಾರಗಳನ್ನೆಲ್ಲವನ್ನೂ ಕೂಡ
ಇಲ್ಲಿ ಕಾಶಿ ಆಚಾರ್ಯ ಇಲ್ಲಿ ಅದನ್ನೇ ತುಂಬಿದ್ದಾರೆ. ಅನಶ್ನಂತಂ ಚ ತ್ವಾಂ ಅಖಿಲ ಜಗದತ್ತಾರಮಧಿತಿಂ. ಆಮೇಲೆ ಜನಕ್ಕೋ ಜಾನೀಯ ಜಗತಿ ಹೃದಯಂ ಹೇತವಚಸಾಂ. ಹೀಗೆ ಒಂದು ಕಡೆ ನೀನು ಅಣು ಅಂತ ಹೇಳುತ್ತೆ, ಇನ್ನೊಂದು ಕಡೆ ಮಹತ್ವ ಅಂತ ಹೇಳುತ್ತೆ, ಇನ್ನು ಪರಮ ಮಹತ್ವ ಅನ್ಯ ವಿಷಯ. ಈ ತರ ಎಲ್ಲ ಒಂದೊಂದು ವಿಷಯ ಅನನ್ಯ ವಿಷಯ ಬೇಕಾದಷ್ಟು ಈ ತರ ವಿಷಯಗಳನ್ನೆಲ್ಲ ಹೇಳ್ತಾ ಹೋಗ್ತಾ ಇದೆ. ಅನಶ್ನಂತಂ, ನೀನು ಒಂದು ಕಡೆ ಉಪವಾಸ ಇದೆ ಅಂತ ಹೇಳುತ್ತೆ, ಇನ್ನೊಂದು ಕಡೆಗೆ ಎಲ್ಲವನ್ನು ಜಗತ್ತನ್ನೇ ಭಕ್ಷಣ ಮಾಡ್ತೀವಿ ಅಂತ ಹೇಳುತ್ತೆ. ಆಮೇಲೆ ಈ ತರ ಎಲ್ಲ ಹೇಳದ ಮೇಲೆ ಜನ ಕೋಜಾನೀಯ ಜಗತ್ ಹೃದಯ, ಇದನ್ನ ವೇದ ವಚಸ ಅದರಲ್ಲಿ ಅಡಗಿರತಕ್ಕಂಥ ರಹಸ್ಯಗಳ ಮಾತುಗಳ ವಚನವನ್ನ ಜನ ಕೋಜಾನೀಯ, ಹೆಂಗೆ ಜನಗಳು ಯಾವ ತರ ತಿಳ್ಕೊಳ್ಳಿಕ್ ಸಾಧ್ಯ? ಜ್ಞಾನಿಗಳಾದ್ರೂ ಅಷ್ಟೇ, ಜ್ಞಾನಿಗಳಾದ್ರೂ ಇದನ್ನು ಯಾವ ತರ ತಿಳ್ಕೊಳ್ಳಿಕ್ ಸಾಧ್ಯ ಅಂತ ಈ ರೀತಿಯಾಗಿ ಕಾಶಿ ಆಚಾರ್ಯರು ಈ ಶ್ಲೋಕದಿಂದ ವರ್ಣನೆ ಮಾಡ್ತಾರೆ. ಇನ್ನು ಮುಂದಿಂದು ಅಪಿ ದ್ರಷ್ಟವ್ಯಂ ತ್ವಾಂ ಅಭಿಧದತಿ ಚಾದ್ರೇಷ್ಯಮಿತಿ ವಾ, ಇದರೊಳಗೆ ಏನನ್ನು ಹೇಳಿದೆ ಅಂತ ಅನ್ನೋದನ್ನ ಆಮೇಲೆ ಮುಂದಿನ ವಾರ ನೋಡೋಣ. ಅಸ್ಮದ್ ಗುರು ಅಂತರ್ಗತ, ಕಾಶಿ ಆಚಾರ್ಯ ಅಂತರ್ಗತ, ಶ್ರೀಮತ್ ಸತ್ಯಸಂಧ ತೀರ್ಥ ಗುರು ಅಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ, ಶ್ರೀ ಲಕ್ಷ್ಮೀನಾರಾಯಣ ತದಭಿನ್ನ ಶ್ರೀ ಲಕ್ಷ್ಮೀ ಹೈಗ್ರೀವ ಪ್ರೀತಾಂ ಸುಪ್ರೀತೋ ವರದೋ ಭವತು. ಶ್ರೀ ಕೃಷ್ಣಾರ್ಪಣಮಸ್ತು.